ಪ್ರತಿಷ್ಠಿತ ವಿಶ್ವಾಸ್ ಜ್ಯುವೆಲರ್ಸ್ ವತಿಯಿಂದ ನಾಳೆ ಮ್ಯೂಸಿಕಲ್ ಈವೆಂಟನ್ನು ಆಯೋಜನೆ ಮಾಡಿರುವಂಥದ್ದು. ನಮ್ಮ ಜೊತೆ ಖುದ್ದು ವಿಶ್ವಾಸ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ನಾಳೆ ಏನೆಲ್ಲ ಈವೆಂಟ್ ಇರುತ್ತೆ, ಯಾವ ಥರ ಈಗ ತಯಾರಿ ನಡೀತಾ ಇದೆ ಅಂತ. ಸರ್, ನಾಳೆ ಮ್ಯೂಸಿಕಲ್ ಈವೆಂಟ್ ಇರುವಂಥದ್ದು ಯಾವ ರೀತಿ ನಡೀತಾ ಇದೆ ಸರ್ ತಯಾರಿ? ತುಂಬ ಚೆನ್ನಾಗಿ ನಡೀತಿದೆ. ಎಲ್ಲ ತುಮಕೂರು ಜನತೆಗೆ ತುಂಬ ಒಳ್ಳೆಯ ಪ್ರೋಗ್ರಾಮ್ ಕೊಡಬೇಕು ಅಂದ್ಕೊಂಡಿದ್ದೀನಿ, ಅದನ್ನು ಸಾಧಿಸ್ತೀನಿ, ಮಾಡಿಕೊಡ್ತೀನಿ. ಯಾರೆಲ್ಲ ಬರ್ತಾರೆ ನಾಳೆ, ಯಾವ ರೀತಿ ಇರುತ್ತೆ ಸರ್ ಈವೆಂಟ್? ಮೇನ್ ಅರ್ಜುನ್ ಜನ್ಯ ಹೈಲೈಟು, ಮತ್ತು ಅನುಶ್ರೀ ಅವ್ರು ಬರ್ತಾರೆ ಆ್ಯಂಕರಿಂಗ್ಗೆ. ಹಾಗೆ ಪ್ರಭಾವಿ ರಾಜಕೀಯದ ಮನುಷ್ಯರು ಬರ್ತಾವ್ರೆ. ಎಲ್ಲರಿಗೂ ಇನ್ವೈಟ್ ಆಗಿದೆ. ಸೆಷನ್ ಇರೋದ್ರಿಂದ ಗೊತ್ತಿಲ್ಲ ಎಷ್ಟು ಜನ ಬರ್ತಾರೆ ಬರಲ್ಲ ಅಂತ. ಸರ್, ನಮ್ಮ ಮುಂಚೆಯಿಂದ ನೋಡ್ಕೊಂಡು ವಿಶ್ವಾಸ್ ಜ್ಯುವೆಲರ್ಸಿನ ಅನೇಕ ಕಾರ್ಯಕ್ರಮ, ಗಣಪತಿ ಆಗಿರ್ಬೋದು, ಅನೇಕ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅದ್ರ ಉದ್ದೇಶ ಏನು ಸರ್, ಈ ರೀತಿ ಕಾರ್ಯಕ್ರಮ ಮಾಡೋ ಉದ್ದೇಶ? ಏನಿಲ್ಲ, ಮೇನ್ ಏನಂದರೆ ಮನೋರಂಜನೆ ಇರಬೇಕು. ಮತ್ತು ನಮ್ಮ ಕೆಲಸದ್ದು ನಮ್ಮ ಸ್ಟಾಫ್ಗಳಿಗೂ ಒಂದು ತುಂಬ ಒತ್ತಡ ಆಗಿರುತ್ತೆ ವ್ಯವಹಾರ ಮಾಡಿ. ಹಾಗೆ ನಮ್ಮ ಕಸ್ಟಮರ್ಸಿಗೆ ಬರೋರಿಗೆ ಎಲ್ಲರಿಗೂ ಒಂದು ನಾವೇನು ಪ್ರೈಸಸ್ ಆಗಲಿ ಗಿಫ್ಟ್ಸ್ ಆಗಲಿ ಕೊಡಲಿಕ್ಕಾಗಲ್ಲ. ಸೊ ಬಂದವ್ರಿಗೆ ಇದು ಇನ್ನೊಂದು ಟೈಪ್ ಆಫ್ ಎಂಟರ್ಟೈನ್ಮೆಂಟ್ ಕೊಡೋಣ ಅಂತ. ಮತ್ತು ಮುಖ್ಯವಾಗಿ ಈಗ ಪಾಸ್ ವಿತರಣೆ ಆಗಿರ್ಬೋದು, ಅದೇ ಯಾವ ರೀತಿ ನಡೀತಾ ಇದೆ ಅಂತ? ಸರ್, ತುಂಬ ಜನ ಕೇಳಿ ಪಡೀತವ್ರೆ. ನಮ್ಮದಲ್ಲಿ ವ್ಯಾಪಾರ ಮಾಡಿದವ್ರಿಗೂ ಕೊಟ್ಟಿದ್ದೀವಿ, ವ್ಯಾಪಾರ ಮಾಡ್ದಲ್ಲಿವ್ರಿಗೂ ಇವತ್ತು ಹಂಚ್ತಾ ಇದ್ದೀವಿ. ಸುಮಾರು ಒಂದು 2,500 ಪಾಸ್ ಮಾಡಿಸಿದ್ದೀನಿ, ಎಕ್ಸ್ಟ್ರಾ ಪಾಸ್. ಇವತ್ತು 11 ಗಂಟೆಗೆ ಇಲ್ಲಿಂದನೇ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಹಾಗೆ ಮುಂದೆ ಬನ್ನಿ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀವಿ. ಸರ್, ಈ ರೀತಿ ಅನೇಕ ಆಫರ್ಗಳಾಗಿರ್ಬೋದು ಮತ್ತು ಈ ರೀತಿ ಅನೇಕ ಕಾರ್ಯಕ್ರಮದ ಹಿಂದೆ ಎಲ್ಲೋ ಒಂದು ಕಡೆ ಪ್ಲಸ್ ಆಗ್ತಾ ಇದೆಯಾ ಅಂತ? ಸರ್, ಹೌದು, ಪ್ಲಸ್ ಅಂತೂ ಆಗ್ತಾ ಇದೆ. ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಬಟ್ ದೇವ್ರ ಕೈ ಹಿಡ್ತಿದ್ದಾನೆ. ಹೌದು ಸರ್. ಬಟ್ ನಾಳೆ ಏನು ಹೇಳ್ತೀರಾ ಸರ್ ಭಾಗವಹಿಸುವಂಥ ಸಿಬ್ಬಂದಿಗಳಿಗೆ, ಜನಗಳಿಗೆ? ನಿಮಗೋಸ್ಕರ ಕಾರ್ಯಕ್ರಮ ತಂದಿದ್ದೀನಿ, ಬನ್ನಿ, ಕುಪ್ಪಳಿಸಿ, ಎಂಜಾಯ್ ಮಾಡಿ. ಎಲ್ಲಾದರೂ ಏನಾದರೂ ತಪ್ಪಾದರೆ ಕ್ಷಮಿಸಿ ಅಷ್ಟೇ. ಎಸ್ ವೀಕ್ಷಕರೇ, ವಿಶ್ವಾಸ್ ಅವರ ಮಾತಿಷ್ಟೇ ಆಗಿತ್ತು. ನಾಳೆ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ನೀವು ಕೂಡ ಭಾಗವಹಿಸಿ ಮನೋರಂಜನೆ ಪಡೆ. ಆ ಸಿಬ್ಬಂದಿಗಳಿಗೂ ಸಾಕಷ್ಟು ಒತ್ತಡದಿಂದ ಕೆಲಸ ಮಾಡ್ತಿದ್ದಾರೆ, ಅವ್ರಿಗಾಗಿರ್ಬೋದು ಮತ್ತು ಗ್ರಾಹಕರಿಗಾಗಿರ್ಬೋದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ಕ್ಯಾಂಪಸ್ ಸಂಜೆ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.